ವೆಲ್ಕಮ್ ಟು ಅನದರ್ ಎಪಿಸೋಡ್. ಎಷ್ಟು ಜನಕ್ಕೆ ಅನ್ಯಾಯ ಆಗ್ತಿದೆ ಗುರು? ಎಷ್ಟು ಜನಕ್ಕೆ ಇದನ್ನ ಪ್ರಶ್ನೆ ಮಾಡೋರು ಯಾರು ಇಲ್ವಾ? ಅಲ್ಲ, ನನ್ ಯಾರ್ದೋ ಒಬ್ಬರದು ಆಗಿರುವಂತ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡೆ. ಬಟ್ ಎಷ್ಟು ಗಂಡ್ ಮಕ್ಳು, ಎಷ್ಟೋ ಹೆಣ್ಮಕ್ಳು, ಅಣ್ಣ ನನ್ಗೆ ಸೇಮ್ ಸಿಚುವೇಶನ್ ಆಗಿದೆ ಸರ್, ನನ್ಗೆ ಸೇಮ್ ಸಿಚುವೇಶನ್ ಆಗಿದೆ. ಗಂಡ್ ಮಕ್ಳು ಸರ್, ನನ್ಗೆ ಸೇಮ್ ಸಿಚುವೇಶನ್ ಆಗ್ತಿದೆ ಅಂತ. ಬಟ್ ಲಿಟ್ರಲಿ ಗೊತ್ತಾಗ್ತಿಲ್ಲ, ನಮ್ಮ ಪೇರೆಂಟ್ಸ್ ಮೈಂಡ್ ಸೆಟ್ ಸರಿ ಇಲ್ವಾ, ನಮ್ ಸೊಸೈಟಿ ಮೈಂಡ್ ಸೆಟ್ ಸರಿ ಇಲ್ವಾ ಅಂತ. ಪೇರೆಂಟ್ಸ್ ಕರೆಕ್ಟ್ ಆಗಿದ್ರೆ ನಮ್ ಸೊಸೈಟಿ ಅವ್ರನ್ನ ಚೇಂಜ್ ಮಾಡುತ್ತೆ. ಪೇರೆಂಟ್ಸ್ ಚೇಂಜ್ ಮಾಡಿದ್ರೆ ನಮ್ ಮಕ್ಳು ಅವ್ರನ್ನ ಚೇಂಜ್ ಮಾಡ್ತಾರೆ. ಹೆಂಗಾಗೋಗಿದೆ ಅಂತಂದ್ರೆ, ನಾವು ಕರೆಕ್ಟ್ ಆಗಿದ್ರು ನಮ್ ಸುತ್ತಮುತ್ತ ಇರೋರು ಕರೆಕ್ಟ್ ಆಗಿರ್ಬೇಕು, ನಾವು ಕರೆಕ್ಟ್ ಆಗಿದ್ರು ಅವ್ರು ಕೆಡ್ಸ್ಬಿಡ್ತಾರೆ ಅನ್ನೋ ಒಂದು ಸೊಸೈಟಿನ ನಾವು ತಂದು ಇಟ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಕಾರಣ ಯಾರು? ಮೂಲ ನಾವೇ. ಯಾಕೆ ಅಂತಂದ್ರೆ, ಯಾರನ್ನೋ ಇಷ್ಟಪಟ್ಟಿರ್ತೀರಾ, ತಂದೆ ತಾಯಿ ಒಪ್ಪಿಲ್ಲ ಅಂತ ಇನ್ಯಾರಿಗೋ ದೇಹನ ಹಂಚ್ತೀರಾ. ಇದು ಎಷ್ಟು ಮಟ್ಟಕ್ಕೆ ಸರಿ? ಇನ್ನೊಂದು ಪ್ರಶ್ನೆ, ನೀವ್ ಇಷ್ಟಪಟ್ಟಿರೋ ಹುಡುಗನ್ನ ಬಿಟ್ಟು ಇನ್ನೊಂದು ಹುಡುಗನ್ ಜೊತೆ ಮಲಗಕ್ ರೆಡಿ ಆಗಿರ್ತೀರಾ, ಅಂದ್ರೆ ಅವನ ಜೊತೆ ಮದುವೆಗೆ ರೆಡಿ ಆಗಿರ್ತೀರಾ. ಇಷ್ಟ ಇಲ್ಲ ಅಂದ್ರೂ ಮಲಗೋದಿದೆಯಲ್ಲ, ಅದು ರೇಪ್ ಆಗಿ ಯಾಕೆ ಕನ್ಸಿಡರ್ ಮಾಡಕ್ ಆಗಲ್ಲ ನಮ್ಮ ಕಾನೂನು? ಇಷ್ಟ ಇಲ್ದಿದ್ದ ರೇಪ್ ಮಾಡಿದ್ರೆ ಅದು ರೇಪ್ ಆಗುತ್ತಲ್ವಾ? ಹಂಗಿದ್ದಾಗ ಇಷ್ಟ ಇಲ್ದಿದ್ ಮದ್ವೆ ಮಾಡಿದಾಗ ತಂದೆ ತಾಯಿ ಅವ್ರ ಮೇಲೆ ಕೇಸ್ ಆಗ್ಬೇಕಲ್ವಾ? ಆಗುತ್ತೆ. ಬಟ್ ಎಷ್ಟೋ ಹೆಣ್ಮಕ್ಳು ತಮ್ಮ ತಂದೆ ತಾಯಿಗೋಸ್ಕರ, ಸೊಸೈಟಿಗೋಸ್ಕರ ಎದುರಿ ತಂದೆ ತಾಯಿ ಮಾಡಿರುವಂತ ಒಂದು ಮದ್ವೆನ ಅಕ್ಸೆಪ್ಟ್ ಮಾಡ್ಕೊಂಡು ಕಷ್ಟನೋ ಸುಖನೋ ಅವ್ರ ಜೀವನ ನಡೀತಾ ಇರುತ್ತೆ. ಬಟ್ ಇಲ್ಲಿಗಲ್ ರಿಲೇಶನ್ಶಿಪ್ ಅನ್ನೋದು ಸ್ಟಾರ್ಟ್ ಆದಾಗ ಒಂದು ಗಂಡಿಗೂ ಅನ್ಯಾಯ ಆಗುತ್ತೆ, ನಿಮ್ಮ ಗಂಡನಿಗೂ ಅನ್ಯಾಯ ಆಗುತ್ತೆ, ನಿಮ್ ತಂದೆ ತಾಯಿಗೂ. ಅವ್ರ ಗಂಡಿನ ತಂದೆ ತಾಯಿಗೂ ಮೋಸ ಮಾಡ್ದಂಗ ಆಗುತ್ತಲ್ವಾ? ಮದ್ವೆ ಆಗ್ತೀರಾ, ಗಂಡ ಇರ್ತಾನೆ, ಮಕ್ಳು ಇರ್ತಾರೆ, ಬಟ್ ಸ್ಟಿಲ್ ಇಲ್ಲಿಗಲ್ ರಿಲೇಶನ್ಶಿಪ್. ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ರು ತಪ್ಪು, ಹೇಳಿಲ್ಲ ಅಂದ್ರೂ ತಪ್ಪು. ಬಟ್ ನೀವ್ ಮಾಡ್ತಿರೋದು ಮಾತ್ರ, ಅಂದ್ರೆ ಹೆಂಗಾಗೋಗುತ್ತೆ ಅಂತಂದ್ರೆ, ನೀವು ಮಾಡ್ತಿದ್ರೆ ಅದು ಸರಿ, ಬೇರೆಯವ್ರು ಮಾಡಿದ್ರೆ ಅದು ತಪ್ಪು. ನೀವು ಆ ಸಿಚುವೇಶನ್ ಅಲ್ಲಿ ಇದ್ದು ನೀವು ಮಾಡ್ತಿದ್ದೀರಾ ಅಂತಂದ್ರೆ ಅದು ನಿಮ್ಗೆ ಕರೆಕ್ಟ್ ಅನ್ಸುತ್ತೆ, ವಾವ್ ಶಬ್ಬಾಷ್ ಅಂತ. ಅದೇ ನಿಮ್ ಪಕ್ಕದವ್ರು ಯಾರಾದ್ರೂ ಮಾಡ್ಬಿಟ್ರೆ ಯಾವ್ ಮಾಡ್ತಿರೋ ಸರಿ, ಅದೇ ನೀವೇ ಎತ್ತಾಡ್ತೀರಾ, ಬಟ್ ನೀವ್ ಅದನ್ನ ಮಾಡ್ತಾ ಇರ್ತೀರಾ. ಹೆಂಗಾಗುತ್ತೆ ಅಂತಂದ್ರೆ, ಲಿಟ್ರಲಿ ಹೇಳ್ತೀನಿ, ನೀವ್ ಮಾಡೋದು ತಪ್ಪು, ಅವ್ರು ಮಾಡೋದು ತಪ್ಪು. ಬಟ್ ಎಷ್ಟೋ ಹೆಣ್ಮಕ್ಳು ನನ್ನ ಹತ್ರ ಹಂಚ್ಕೊಂಡಿರೋದನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ, ನೋಡ್ತೀರಿ. ಪ್ರತಿ ಒಂದು ನಾನು ಹೇಳ್ತಾ ಹೋಗ್ತೀನಿ. ಜಸ್ಟ್ ಇದು ಇನ್ಫಾರ್ಮೇಶನ್, ಜಸ್ಟ್ ಇದು ಅವೇರ್ನೆಸ್ ವಿಡಿಯೋ ಆಗಿರುತ್ತೆ, ಬೇರೆ ಉದ್ದೇಶ ಏನೂ ಇಲ್ಲ. ಬಟ್ ನಿಮ್ಮ ಜೀವನ ಸರಿ ಮಾಡೋದು ಮತ್ತೆ ಸರಿ ಮಾಡ್ಕೊಡೋದ್ರಲ್ಲಿ ನನ್ನ ಒಂದು ಪ್ರಯತ್ನ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಎಷ್ಟೋ ಹೆಣ್ಮಕ್ಳು ನನ್ನ ಹತ್ರ ಹೇಳ್ಕೊಂತಾರೆ, DM ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ರು ಯಾವ ರೀತಿ ಅವ್ರಿಗೆ ಅನಿಸಿಕೆ ಆಗ್ತಿದೆ ಅಂದ್ರೆ, ನಾನು ಒಂದೊಂದು ವಿಡಿಯೋ ಹಾಕ್ತಿದ್ರೆ ನನಗೂ ಇದೇ ಆಗ್ತಿದೆ, ನನಗೂ ಹೀಗೆ ಆಗ್ತಿದೆ, ನನ್ ಸೇಮ್ ಸಿಚುವೇಶನ್, ನನ್ನ ಲೈಫಲ್ಲಿ ಹಿಂಗ ಆಗ್ತಿದೆ ಅಂತ. ನೋಡಿ, ಇಲ್ಲಿ ಬಿಂದು ಅನ್ನೋರು ಹೇಳಿಕೊಂಡಿದ್ದಾರೆ, ನಂದು ಇದೇ ತರ ಜೀವನ, ಬದುಕೋಕು ಬಿಡ್ತಿಲ್ಲ, ಸಾಯೋಕು ಬಿಡ್ತಿಲ್ಲ ಅಂತ ಆಗ್ತಿದ್ದಾರೆ. ಅಂಡ್ ಅಗೇನ್ ಇಲ್ಲಿ ಇನ್ನೊಬ್ರು ಹೇಳ್ತಾರೆ, ಚಿನ್ನಿ ಅಂತ. ಎಸ್ ಬ್ರೋ, ನಿಜವಾಗ್ಲೂ ಸೇಮ್ ಬ್ರೋ, ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ ಬ್ರೋ, ನಮ್ ಮನೆಯಲ್ಲಿನೂ ಸೇಮ್. ಎಷ್ಟು ಜನಕ್ಕೆ ಗುರು ಪೇರೆಂಟ್ಸ್ ಯಾವಾಗ ಬುದ್ಧಿ ಬರುತ್ತೋ? ನಿಜ, ನನ್ನ ಹತ್ರ ಬರೋ ಪೇರೆಂಟ್ಸ್ ಯಾರು ಕರ್ಕೊಂಡ್ ಬರ್ತಾರಲ್ಲ, ಅವ್ರು ಏನಾದ್ರು ತಪ್ಪಿದ್ರೆ ನಾನು ನೋಡೋದು ಇಲ್ಲ, ಮುಲಾಜ್ ಇಲ್ದ್ರೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡಿ ಕಳಿಸ್ತೀನಿ ಅವ್ರಿಗೆ, ನಿಜ ಹೇಳ್ತೀನಿ. ಇನ್ನ ಎಲ್ಲೆಲ್ಲಿ ಇದೀವೋ, ನಾವು ಯಾವ ಪರಿಸ್ಥಿತಿಯಲ್ಲಿ ಇದೀವೋ ನನ್ಗಂತೂ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ನಾವು ಸೋ ಕಾಲ್ಡ್ಸ್ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವಾಗ ಸರಿ ಹೋಗ್ತಿರೋ ನೀವೆಲ್ಲ? ಎಷ್ಟೋ ಜನ ಹೇಳ್ತಿರ್ತಾರಲ್ಲ, ತಾಯಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ, ತಾಯಿಗಿಂತ ದೇವರಿಲ್ಲ ಅಂತ. ನಿಜ, ಆಗಿನ ಕಾಲದಲ್ಲಿ ಇತ್ತು, ನಮ್ಮಮ್ಮ ಕಾಲಕ್ಕೆ ಎಲ್ಲ ಹೋಯ್ತು ಅಂತ ನಾನು ಓದುವಾಗಲಿ, ನಾನ್ ಮಾಡಿರುವಂತ ಒಂದು ಹಾಸ್ಪಿಟಲ್ ಅಲ್ಲಿ ಒಂದು ನೋಡಿರೋದಾಗ್ಲಿ, ಲೈವ್ ಅಲ್ಲಿ ನೋಡಿರೋದು ಮತ್ತೆ ಕೇಸಸ್ ನೋಡಿರೋದನ್ನ ನನ್ನ ಟ್ಯಾಲಿ ಮಾಡಿ ಹೇಳ್ತಿದ್ದೀನಿ. ಒಳ್ಳೆ ತಾಯಿ ಎಷ್ಟು ಜನ ಇದಾರೋ, ಕೆಟ್ಟ ತಾಯಿಂದಿರು ಅಷ್ಟೇ ಜನ ಇದ್ದಾರೆ. ನಾನು ಇದನ್ನ ಪ್ರೂವ್ ಮಾಡಿ ಬೇಕಾದ್ರೆ ತೋರಿಸ್ತೀನಿ. ಇಲ್ಲೊಬ್ರು ಕಾಮೆಂಟ್ ಹಾಕಿದರೆ, ತಾಯಿಗಿಂತ ದೇವರಿಲ್ಲ ಅಂತಾರೆ, ಮಕ್ಕಳಿಗೆ ಯಾವಾಗಲೂ ಮೋಸ ಮಾಡಲ್ಲ ಅಂತಾರೆ. ಮಾರಲ್ ಆಫ್ ದಿ ಸ್ಟೋರಿ ಈಸ್, ಸಂಸ್ಕಾರ ಇಲ್ಲದ ಗಂಡೇ ಆಗಲಿ ಹೆಣ್ಣೆ ಆಗಲಿ ಜಿಗ್ಯರು. 100% ಸತ್ಯ. ಅವರು ಸಂಸ್ಕಾರ ಇಲ್ಲ ಅಂತಂದ್ರೆ, ಒಂದು ಹೆಣ್ಣಿಗೆ ಆಗ್ಲಿ ಗಂಡಿಗೆ ಆಗ್ಲಿ, ಅವರು ಅನ್ಫಿಟ್. ಸಂಸ್ಕಾರ ಇಲ್ಲ ಅಂತಂದ್ರೆ ಅವ್ರು ವೇಸ್ಟೇ.
ಎಷ್ಟೊಂದ್ ಜನ ಹೇಳ್ತಾರೆ ತಾಯಿಗಿಂತ ದೇವರಿಲ್ಲ ಅಂತ. ಅದೇ ತಾಯಿ ತನ್ನ ತೆವಲಿಗೋಸ್ಕರ, ತನ್ನ ದೇಹದ ಸುಖಕ್ಕೋಸ್ಕರ ಮಗುನ ಸಾಯಿಸಿರುವಂತದ್ದು. ಹಳೆ ವಿಡಿಯೋದಲ್ಲಿ ಅವಳು ಫೋಟೋ ಹಾಕಿದ್ದೀನಿ, ಬೇಕಿದ್ರೆ ನೋಡಿ. ಕಂದಮ್ಮನ ಸಾಯಿಸಿದಾಳೆ. ಇವ್ರ ತಾಯಿನ ತನ್ನ ಸ್ವಾರ್ಥದ ಸುಖಕ್ಕೋಸ್ಕರ, 20 ನಿಮಿಷದ ಸುಖಕ್ಕೋಸ್ಕರ ಸ್ವಂತ ಮಗನ್ನ ಸಾಯಿಸಿರುವಂತದ್ದು. ಎಷ್ಟು ಜಸ್ಟ್ 3 months ಮಗುನ. ಇದನ್ನ ಮಾತಾಡಿದ್ರೆ ನಾನು ಸರಿ ಇಲ್ಲ ಅಂತ ಪಟ್ಟ ಕಟ್ತಾರೆ. ಹೇಳಬೇಕು ಅನಿಸ್ತು, ಹೇಳಿದ್ದೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ. DM ಮಾಡಿ, ನೋಡ್ತೀನಿ ಯಾವ ರೀತಿ ಬರುತ್ತೋ ಅಂತ. ಥ್ಯಾಂಕ್ ಯು. ಹುಡುಗಿರಿಗೆಲ್ಲ ನಾನು ಕೇಳೋ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಪ್ರೀತಿ ಮಾಡುವಾಗ ಇರುವಂತ ಧೈರ್ಯ, ಪ್ರೀತಿ ಮಾಡುವಾಗ ಅವರ ದೇಹನ ಬಯಸ್ಕೊಂಡ್ ಬರ್ತಿರೋ, ಅವರ ಹಣ ನೋಡ್ಕೊಂಡ್ ಬರ್ತಿರೋ ಹೆಣ್ಮಕ್ಳಿಗೆ ನಾಚಿಕೆ, ಮಾನ, ಮರ್ಯಾದೆ ಇದೆ ಅಂತ ನಾನು ಅನ್ಕೊಂಡಿದೀನಿ. ಇಲ್ಲ ಅನ್ನೋರು ಈ ವಿಡಿಯೋನ ನೋಡಿ ಒಂದು ಹುಡುಗ ಕಾಮೆಂಟ್ ಹಾಕಿದಾನ, ಕೇಳಿಸ್ಕೊಳ್ಳಿ. ಹಲೋ ಸರ್, ನನ್ನ ಜೀವನದಲ್ಲಿ 3 ತಿಂಗಳ ಹಿಂದೆ ಇದೇ ರೀತಿ ನಡೆಯಿತು. ಯೂಸ್ ಮಾಡ್ಕೊಂಡು ಬೇರೆ ಒಬ್ಬನ್ನ ಅಣ್ಣ ಅಣ್ಣ ಅನ್ಕೊಂಡು ಅವನ ಜೊತೆ ಸಂಬಂಧ ಬೆಳೆಸ್ಕೊಂಡ್ಲು. ಇವಾಗ ಇದಕ್ಕೆ ನೀವು ಆನ್ಸರ್ ಮಾಡಿ. ಹೆಣ್ಮಕ್ಳ ಒಬ್ಬನ ಜೊತೆ ಸಂಬಂಧದಲ್ಲಿ ಇಟ್ಕೊಂಡು ಇನ್ನೊಬ್ಬನ ಅಣ್ಣ ಅಣ್ಣ ಅನ್ಕೊಂಡು ಅವನ ಜೊತೆ ಸಂಬಂಧ ಇಟ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಸರಿ? ಇದನ್ನೇ ನಾನು ಮಾತಾಡಿದ್ರೆ ಪ್ರತಿ ವಿಡಿಯೋದಲ್ಲೇ ನಾನು ರಿಪೀಟ್ ಮಾಡ್ತಾ ಇರ್ತೀನಿ. ಹೆಣ್ಮಕ್ಳೇ ಆಗ್ಲಿ ಗಂಡ್ಮಕ್ಳೇ ಆಗ್ಲಿ ಯಾರನ್ನ ಯಾರು ಮೋಸ ಮಾಡಬಾರ್ದು. ಅವರವರ ಲೈಫ್ ಅವ್ರವ್ರಿಗೆ ಇರುತ್ತೆ. ನಿಮ್ಗೆ ಯಾವ ರೈಟ್ಸು ಇಲ್ಲ ಒಬ್ರ ಲೈಫಲ್ಲಿ ಹೋಗಿ ಅವ್ರ ಲೈಫ್ನ ಹಾಳು ಮಾಡೋದಕ್ಕೆ. ಅದು ನನ್ಗೂ ಅನ್ವಯ ಆಗುತ್ತೆ. ನಾನು ಅಷ್ಟೇ ಯಾರ ಲೈಫಲ್ಲಿ ಹೋಗ್ಬಿಟ್ಟು ಅವ್ರ ಲೈಫ್ನ ಹಾಳು ಮಾಡಬಾರ್ದು, ನನ್ಗೂ ಅಪ್ಲೈ ಆಗುತ್ತೆ. ಬಟ್ ಸ್ಟಿಲ್ ಐ ನಾಟ್ ಡಿಡ್ ದಟ್. ಸೊ ಐ ಸೇ ಪ್ರೌಡ್. ನನ್ ಪ್ರೌಡ್ ಇದೆ, ನಾನು ಆ ರೀತಿ ಮಾಡಿಲ್ಲ ಅಂತ. ಇಲ್ಲ ಅಂತಂದಿದ್ರೆ ನಾನು ಇಲ್ಲಿ ಕುತ್ಕೊಂಡು ನಿಮ್ ಮುಂದೆ ಮಾತಾಡ್ತಿರ್ಲಿಲ್ಲ. ಸೊ ಇದಕ್ ನೀವು ತಿಳಿಸಿ, ಯಾವ ರೀತಿ ನಿಮ್ಮ ಒಂದು ಅನಿಸಿಕೆ ನಿಮ್ಮ ಮನಸ್ಸಿನಲ್ಲಿ DM ಮಾಡಿ, ನಾನು ನೋಡ್ತೀನಿ. ಹೇಳ್ಬೇಕು ಅನಿಸ್ತು, ಹೇಳಿದ್ದೀನಿ, ಹೇಳ್ತಾನೂ ಇರ್ತೀನಿ. ಥ್ಯಾಂಕ್ ಯು. ಇಲ್ಲೊಂದು ಅಕ್ಕ ಅವರು ಒಂದು DM ಮಾಡಿದ್ದಾರೆ, ಅದನ್ನ ನಿಮ್ಗೆ ಹಾಕಿರ್ತೀನಿ, ನೀವು ಓದಿ, ನಾನು ಓದ್ತೀನಿ. ಯಾವ ರೀತಿ ಇರುತ್ತೆ ಅಂತಂದ್ರೆ, ಇವರೆಲ್ಲ ಕೆಲವೊಮ್ಮೆ ಅನ್ಸುತ್ತೆ ಇಷ್ಟಕ್ಕೆಲ್ಲ ಯಾಕೆ ಇವ್ರು ಮದ್ವೆ ಆಗ್ಬೇಕು ಅಂತ. ಬಟ್ ಏನೋ ಒಂದು ಆಗಿದೀವಿ ಅಂತ ಅನ್ಸರ್ಸ್ಕೊಂಡು ಹೋಗೋದಿದೆಯಲ್ಲ, ಅದಕ್ಕಿಂತ ನರ್ಕ ಇನ್ನೊಂದಿಲ್ಲ ಅಂತ ನನ್ನ ಅಭಿಪ್ರಾಯ. ಅದನ್ನ ಓದ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಜೀವನ ನಾವು ಅನ್ಕೊಂಡಂಗೆ ಇಲ್ಲ ಬ್ರದರ್. ಮೇಲೆ ಯಾರಿಗೂ ತೋರ್ಸ್ಕೊಳಕ್ಕೆ ಆಗಲ್ಲ, ಹೇಳ್ಕೊಳಕ್ಕೂ ಆಗದೆ ಒದ್ದಾಡೋ ಪರಿಸ್ಥಿತಿಯಲ್ಲಿದ್ದೆ. ನಮ್ಮ ಮನೇಲೂ ಹೀಗೆ ಯೋಚನೆ ಮಾಡ್ತಾರೆ. ಹೆಂಗಿದೆ ಅಲ್ಲ ಇದೆಲ್ಲ. ಎಲ್ಲ ಕೇಳಿಸ್ಕೊಂಡಾಗ ನೋವು ಆಗುತ್ತೆ, ಬೇಜಾರಾಗುತ್ತೆ. ಬಟ್ ನಮ್ಮ ಪೇರೆಂಟ್ಸ್ ಯಾವಾಗ ಸರಿ ಹೋಗ್ತಾರೋ, ಯಾವಾಗ ಇವರು ಅವ್ರ ದಾರಿಗೆ ಬರ್ತಾರೋ, ಇವ್ರ ಮೈಂಡ್ ಸೆಟ್ ಯಾವಾಗ ಕ್ಲಿಯರ್ ಮಾಡ್ಕೊಂತಾರೋ, ಗೊತ್ತಿಲ್ಲ. ಬಟ್ ಪೇರೆಂಟ್ಸ್ ಹೇಳೋದು ನನ್ನೊಂದು ಇಷ್ಟೇ, ನಿಮ್ಮ ಮಕ್ಳು ಯಾರನ್ನ ಇಷ್ಟಪಡ್ತಾರೋ ಅವ್ರು ಕೊಟ್ಟು ಮಾಡಿ. ನಿಮ್ಮ ಒಂದು ಸ್ವಾರ್ಥ, ನಿಮ್ಮ ಒಂದು ಜಾತಿ, ನಿಮ್ಮ ಒಂದು ಧರ್ಮನ ₹1 ಬರಲ್ಲ. ನಾನು ಸ್ಪೆಷಲ್ ಆಗಿ ನನ್ಗೆ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೀನಿ, ಯಾವ ಜಾತಿ ಯಾರಿಗೂ ಏನು ಮಾಡಲ್ಲ, ಯಾವ ಧರ್ಮ ಯಾರಿಗೂ ಏನು ಮಾಡ್ಕೊಡೋದು ಇಲ್ಲ. ಮಾಡ್ಕೊಂಡ್ರೆ ಸೋ ಕಾಲ್ಡ್ ರಾಜಕಾರಣಿಗಳು ಮಾಡ್ಕೊಬೋದೇನೋ ಅಷ್ಟೆ. ಆ ಜಾತಿ ಧರ್ಮದ ಹೆಸರು ಹೇಳ್ಬೇಕು ಅನಿಸ್ತು, ಹೇಳಿದ್ದೀನಿ, ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು. ಈ ಕಷ್ಟ ನಿಜ ಯಾವ ಒಂದು ಹೆಣ್ಮಗಳಿಗೂ ಬರೋದು ಬೇಡ, ಯಾವ ತಾಯಿಗೂ ಬರೋದು ಬೇಡ. ಅವರು ಒಂದು ನೋವನ್ನ ಯಾವ ರೀತಿ ವ್ಯಕ್ತಪಡಿಸಿದಾರಂತ ನೀವು ನೋಡಿ. ನಿಜ, ಹಿಂಗೂ ನಮ್ಮ ಸೊಸೈಟಿ ಎಷ್ಟು ಕೆಟ್ಟೋಗಿದೆ. ತಂದೆ ತಾಯಿಗಳು ಕೆಲವೊಮ್ಮೆ ನನಗೆ ತುಂಬಾ ಸಿಟ್ಟು ಬರುತ್ತೆ ಪೇರೆಂಟ್ಸ್ ಮೇಲೆ. ಇವ್ರು ಮಾಡುವಂತ ಬೇಜವಾಬ್ದಾರಿತನದಿಂದ ಎಷ್ಟೋ ಹೆಣ್ಮಕ್ಳ ಲೈಫ್ ಹಾಳಾಗ್ತಿದೆ. ಬಟ್ ನಾನೇನು ಮಾಡಿದ್ರೆ ಅದು ಪಟ್ಟ ಕಟ್ಬಿಡ್ತಾರ, ನೀನ್ ಯಾರು ಹೆಂಗೆ ಅಂತ. ಇಲ್ಲೊಬ್ರು ಅವರ ಆ ಒಂದು ಸಿಚುವೇಶನ್, ಯಾವ ವರ್ಷಕ್ಕೆ ಮದುವೆ ಆಗಿದ್ದಾರೆ, ಅವ್ರಿಗೆ ಏನಾಗಿದೆ ಅಂತ ನೀವು ಕೇಳಿಸ್ಕೊಳ್ಳಿ. ನಾನು ಓದ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. 12 ವರ್ಷಕ್ಕೆ ಮದುವೆ, 15 ವರ್ಷಕ್ಕೆ ಮಗು ಹುಟ್ಟುತ್ತದೆ. 2 ವರ್ಷದ ನಂತರ ಗಂಡ ಇಲ್ಲ, ಮಗು ಬುದ್ಧಿಮಾಂದ್ಯ ಮಗು. ಸಾಯಣ ಅಂದರೆ ನನ್ನ ಬಿಟ್ಟರೆ
ಬೇರೆ ಯಾರು ಮಗುವಿನ ಜವಾಬ್ದಾರಿ ಅಂದ್ರೆ ಯಾವ ಮಗುಗೆ ಸಾಯಣ ಅಂದ್ರೆ ಜವಾಬ್ದಾರಿ ಇರಲ್ಲ, ಖಂಡಿತ ಯಾರಿಗೂ ಇಲ್ಲ. ಮಗು ಜವಾಬ್ದಾರಿ ಯಾರಿಗೂ ಇಲ್ಲ. ಸಾಯಲು ಆಗಲ್ಲ, ಬದುಕಲು ಮನಸ್ಸಾಗಲ್ಲ, ಖಂಡಿತ ಹಿಂಸೆ ಹೇಳೋಕ್ಕೂ ಆಗಲ್ಲ. ಈ ತರ ವಿಡಿಯೋ ನೋಡುವಾಗ ಹೇಳ್ಕೋಬೇಕು ಅನ್ಸುತ್ತೆ. ನಾನು ಇದನ್ನ ಹೇಳೋದು, ತಂದೆ ತಾಯಿ ಮಾಡೋ ಒಂದು ಮುಟ್ಟಾಳತನ ಇದೆ. ಅಲ್ಲ, ಹುಡುಗಿಗೆ 12 ವರ್ಷಕ್ಕೆ ಮದುವೆ ಮಾಡ್ತಾರೆ ಅಂತಂದ್ರೆ ನಮ್ಮ ಸೊಸೈಟಿನ ಎಲ್ಲಿ ಹೋಗ್ತಿದೆ ಗುರು? 12 ವರ್ಷ ಯಾವ ನಿಜ ಏನ್ ಹೇಳೋಣ ಇಂಥವ್ರಿಗೆಲ್ಲ? 12 ವರ್ಷಕ್ಕೆ ಅವಳ ಬಾಡಿಯಲ್ಲಿ ಅದು ಬೆಳವಣಿಗೆ ಬೇಡವಾ? ಹೋಗ್ಲಿ, ಗರ್ಭಕೋಶ ಸ್ಟ್ರಾಂಗ್ ಆಗೋದು ಬೇಡವಾ? ಇನ್ನೇನಾಗುತ್ತೆ? 12 ಆ ಒಂದು 12 ವರ್ಷಕ್ಕೆ ತನ್ನ ದೇಹ ರೆಡಿ ಆಗಿರೋದಿಲ್ಲ. ಆ ಒಂದು ದೇಹಕ್ಕೆ ಇನ್ನೊಂದು ಮಗು ಮಾಡೋರು, ಮಾಡ್ಕೊಳ್ಳೋರು, ವಾ 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 ವಾ, ಇವರೆಲ್ಲ ನಮ್ಮ ಸೋ ಕಾಲ್ಡ್, ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ನಾನು ದೇಶದ್ರೋಹ ಹೇಳ್ಬಿಡ್ತೀನಿ. ಐ ಆಮ್ ಸಾರಿ. ನೀವೇನಾದ್ರೂ ಇನ್ನೂ ಏನಾದ್ರೂ ನನ್ನ ಕಡೆಯಿಂದ ಸಹಾಯ ಮಾಡಿದ್ರೆ ಖಂಡಿತ ನನಗೆ ಪರ್ಸನಲ್ DM ಮಾಡಿ. ನನ್ನ ಕೈಲಾಗಿ ಸಹಾಯ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ತಂದೆ ತಾಯಿಗೋಸ್ಕರ ಆಗಿರುತ್ತೆ, ಸೋ ಕಾಲ್ಡ್ ತಂದೆ ತಾಯಿಗೋಸ್ಕರ. ಸೋ ಕಾಲ್ಡ್ ಯಾಕೆ ಅಂತ ಇದನ್ನ ಓದ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ. ಎಷ್ಟೋ ಹೆಣ್ಮಕ್ಳ ಜೀವನ ಸಾಯೋಕ್ಕೂ ಆಗದೆ, ಬದುಕೋಕ್ಕೂ ಆಗದೆ, ಮಗುಗೋಸ್ಕರ ಇಲ್ಲ ತಂದೆ ತಾಯಿಗೋಸ್ಕರ ಬದುಕೋ ಪರಿಸ್ಥಿತಿ ಇದೆ. ಹಾಗೆ ನನ್ನ ಪರಿಸ್ಥಿತಿ ಕೂಡ. ಒಂದು ಕಡೆ ಮಗು, ಇನ್ನೊಂದು ಕಡೆ ತಂದೆ ತಾಯಿ. ನೋಡಿ, ನಿಮ್ಮ ಮಗು ನಿಮ್ಮದು, ನಿಮ್ಮ ತಂದೆ ತಾಯಿ ಅವ್ರದ್ದು. ಮದುವೆ ಆಗಿದೆ, ಅದೇನೋ ಹೇಳ್ತಾರೆ ಕನ್ನಡದಲ್ಲಿ, ನನ್ಗೆ ಅದು ಹೆಣ್ಣು ಕೊಟ್ಟ ಅಂದ್ರೆ ಏನೋ ಸಮಥಿಂಗ್, ರಿಯಲಿ ನನ್ಗೆ ಗೊತ್ತಿಲ್ಲ, ಅದನ್ನ ಏನೋ ಹೇಳ್ತಾರೆ. ಅಂದ್ರೆ ಏನಂದ್ರೆ, ಒಬ್ಬರ ಮನೆಗೆ ಮದುವೆ ಮಾಡಿ ಕೊಟ್ಟಿದ ತಕ್ಷಣ ಆ ಒಂದು ಮನೆಗೆ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರಲ್ಲ, ಅದು ಏನೋ ಅಂತಾರ, ನಂಗೆ ಅದು ಬಾಯಲ್ಲಿದೆ, ಬರ್ತಿಲ್ಲ. ಅದು ನೀವು DM ಮಾಡಿ ನಾನು ನೋಡ್ತೀನಿ. ಕೊಟ್ಟ ಹೆಣ್ಣು ಏನೋ ಇನ್ನೊಂದು ಹೊರಕ್ಕೇನೋ ಸಮಥಿಂಗ್ ಅದಿದೆ. ರಿಯಲಿ ನನ್ಗೆ ನೋಡೋ, ನಿಮ್ಗೆ ಗೊತ್ತಿದೆ ಹೇಳಿ, ಸಾರಿ, ನನ್ಗೆ ಅದು ಗೊತ್ತಿಲ್ಲ, ಅದಕ್ಕೆ ಹೇಳ್ತಿಲ್ಲ ಅಂತಾರೆ. ಹಂಗಿದ್ವಾಗ ನಿಮ್ ಮಗುಗೋಸ್ಕರ ಜೀವನ ಮಾಡೋದು ಸರಿ, ತಂದೆ ತಾಯಿಗೋಸ್ಕರ ಜೀವನ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಕೊಟ್ಟ ಹೆಣ್ಣು ಹೊಲಕ್ಕೂರೋ ಈಚೆನೆ ಏನೋ ಸಮಥಿಂಗ್ ಅಂತಾರಲ್ಲ, ತಂದೆ ತಾಯಿ ಹೌದು ಇರ್ತಾರೆ, ಇರಲ್ಲ ಅಂತ ಹೇಳಿಲ್ಲ. ಎಷ್ಟು ದಿನ ಇರ್ತಾರೆ? ನಿಮಗೆ ಸಾಯೋವರೆಗೂ ಇರಲ್ವಲ್ಲ. ನಿಮ್ಮ ಗಂಡ ನಿಮ್ಮ ಪ್ರೈವೇಟ್ ಆಗಿರ್ತಾರೆ, ಅವರೇ ಇಲ್ಲ ಅಂತ ಅಂದ್ಮೇಲೆ ನಿಮ್ಮ ಮಗುನ ನೀವು ಮಾಡ್ಕೊಳ್ಳೋ ಅವಶ್ಯಕತೆನೂ ಇರ್ತಿರ್ಲಲ್ಲ. ತಂದೆ ತಾಯಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ನೀವು ಎಷ್ಟು ಮಟ್ಟಿಗೆ ಬೆಳೆಸಿರ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಯಾರು ಕೊಡ್ತಿದೀವಿ ಅವನ್ ಎಷ್ಟು ಮಟ್ಟಿಗೆ ಸಮರ್ಥ ಇದ್ದಾನೆ ನನ್ನ ಮಗಳ ನೋಡ್ಕೊಳ್ಳೋದಕ್ಕೆ, ಅದನ್ನ ನೋಡಿ. ಅವನ ಹತ್ರ ದುಡ್ಡು ಎಷ್ಟಿದೆ, ಅವನು ಯಾವ ಕಾರ್ ಓಡಿಸ್ತಿದ್ದಾನೆ, ಅವನ ಜಮೀನು ಎಷ್ಟಿದೆ, ಇದನ್ನ ನೋಡಿದ್ರೆ ನಿಮ್ಮ ಮಗಳು ಈಗ ಪರಿಸ್ಥಿತಿ ಹೆಂಗಿದೆಯಲ್ಲ ಹೇಳ್ಕೊಳ್ತಾ ಇದ್ರು ನಮ್ಮ ಹತ್ರ. ಅಲ್ಲಿವರೆಗೂ ಪೇರೆಂಟ್ಸ್ ತರ್ಸ್ಕೊಂಬೇಡಿ. ನಿಜ ಹೇಳ್ತೀನಿ, ಹೇಳ್ಬೇಕು ಅನಿಸ್ತು ಹೇಳ್ತಾ ಇದ್ದೀನಿ, ಹೇಳ್ತಾನೂ ಇರ್ತೀನಿ. ಥ್ಯಾಂಕ್ ಯು. ನಿಜ ನಾನು ಯಾವತ್ತೂ ಹೇಳಿಲ್ಲ ಫುಲ್ ವಿಡಿಯೋ ನೋಡಿ ಅಂತ, ಬಟ್ ಇದು ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇದು ಲಾಂಗ್ ವಿಡಿಯೋ ಇರುತ್ತೆ, ಬಟ್ ನಾನು 2 ಪಾರ್ಟ್ಸ್ ಆಗಿ ಹೇಳ್ತೀನಿ. ಖಂಡಿತ ಮಿಸ್ ಮಾಡಕ್ ಹೋಗ್ಬೇಡಿ. ಈ ವಿಡಿಯೋನ ಖಂಡಿತ ನೋಡಿ. ಒಂದು ಹುಡುಗನ ನೋವು ಹೇಳ್ತಾ ಹೋಗ್ತೀನಿ. ಬಟ್ ಹುಡುಗನ ಹೆಸರು ಗಣ ಅಂತ. ಅವನು ತನ್ನ ತಂದೆ ತಾಯಿ ಕಾಲ್ನೂ ಹಿಡ್ಕೊಂಡಿಲ್ಲ, ಬಟ್ ತಾನು ಪ್ರೀತಿಸಿದ ಹುಡುಗಿ ತಂದೆ ತಾಯಿ ಕಾಲ್ನ ಹಿಡ್ಕೊಂಡು ಬ್ರತಿ ಮಾಡಿದಾನೆ. ಅಂದ್ರೆ ಎಷ್ಟು ಅಂದ್ರೆ ಗೋಲಾಡಿದಾನೆ, ನನ್ಗೆ ಇವಳು ಕೊಟ್ಟು ಮದ್ವೆ ಆಗಿ ಅಂತ. ಅವನಿಗೇನ್ ಚಿಕ್ಕ ವಯಸ್ಸಲ್ಲ, 27-28 ವರ್ಷ. ಆ ಒಂದು ಹುಡುಗ ತನ್ನ ತಂದೆ ತಾಯಿ ಕಾಲ್ನ ಬಿಟ್ಟು ಹುಡುಗಿಗೋಸ್ಕರ ಹುಡುಗಿ ತಂದೆ ತಾಯಿ ಕಾಲ್ನ ಹಿಡ್ಕೊಂಡಿದ್ದಾನೆ. ಆದ್ರೂ ಅವನಿಗೆ ಕರುಣೆ ಅನ್ನೋದು ಬಂದೇ ಇಲ್ಲ. ನಿಜ ಹೇಳ್ತೀನಿ, ಕರುಣೆ ಅನ್ನೋದು ಬಂದೇ ಇಲ್ಲ. ಆಮೇಲೆ ಅದು ಕಾಲಿಡ್ಕೊಂಡಿದ್ದೆಲ್ಲ ಆಯ್ತು, ಬಟ್ ಅವ್ರ ತಂದೆ ತಾಯಿ ಕನ್ವಿನ್ಸ್ ಆಗಿ ಇನ್ನ ಬರೋ ನೆಕ್ಸ್ಟ್ ಇಯರ್ ಮದ್ವೆ ಮಾಡ್ಕೋಬೇಕು ಈ ಹುಡುಗಿನ. ಇವನು ಮದುವೆ ಮಾಡ್ಕೋಬೇಕು, 1 ಇಯರ್ ಇದೆ ಅಲ್ಲ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಅವನು ಅಬ್ರಾಡ್ ಹೋಗ್ತಾನೆ. ಎಂತಕ್ಕೆ? ದುಡಿಯೋದಿಕ್ಕೆ, ದುಡ್ಡುಗೋಸ್ಕರ. ಬಟ್ ಇವಳು ಪ್ರೀತಿ ಮಾಡಿರುವಂತ ಹುಡುಗನ್ನ ಬಿಟ್ಟು ತನ್ನ ಬರ್ಡೇ ಇದೆ ಅಂತ ಯಾರೋ ಬಂದು ಪ್ರಪೋಸ್ ಮಾಡ್ತಾನೆ, ಅವನ್ ಜೊತೆ ಕಮಿಟ್ ಆಗ್ತಾಳೆ. ತಿಳ್ಕೊಳ್ಳಿ, ಅವನ ಜೊತೆ ಕಮಿಟ್ ಆಗ್ತಾಳೆ. ಕಮಿಟ್ ಆಗಿ, ನಿಜ ಹೇಳೋಕೋ ನಾಚಿಕೆ ಆಗುತ್ತೆ, ಬರ್ಡೇ ದಿವಸನೇ ಬಟ್ಟೆ ಬಿಚ್ಚಿ ಅವನ ಪಕ್ಕ ಮಲಗಿದಾಳೆ. ಅದನ್ನ ಫ್ರೆಂಡ್ಸ್ ಮದುವೆ ಆಗೋ ಹುಡುಗನ್ಗೆ ಹೇಳ್ತಾರೆ.
ನಂಬಿರಲ್ಲ. ಅವಳು ಹಾಕಿರೋ ಬಟ್ಟೆ ಕೊಡ್ಸಿರೋದು ಮದುವೆ ಆಗೋ ಹುಡುಗ, ಹಾಕಿರೋ ಒಡವೆ ಕೊಡ್ಸಿರೋ ಮದುವೆ ಆಗೋ ಹುಡುಗ, ಫಸ್ಟ್ ಲವರ್, ಮೊಬೈಲ್, ಬಟ್ಟೆ, ಫೋನ್, ವಾಲೆ, ಅದನ್ನ ಹಾಕೊಂಡು ಆ ಹುಡುಗನ ಜೊತೆ ನಿಮ್ಗೆ ಹಾಕಿರ್ತೀನಿ ಪಿಕ್ ನೋಡಿ, ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಕಳಿಸ್ತಾನೆ. ಕೇಳಿದ್ರೆ ಮುಂಚೆ ನನ್ನ ಜೊತೆ ಇದ್ದಲ್ಲ, ತಗೊಂಡಿದ್ಯಲ್ಲ, ಇದಕ್ಕೆ ಸಮಾನ, ಸರಿ ಹೋಯ್ತು ಅಂದ್ರೆ ನನ್ನ ಜೊತೆ ಮಲಗಿದ್ಯಲ್ಲ ಅದಕ್ಕೆ ಸರೋಯ್ತು, ಫೋನ್, ಒಡವೆ, ಬಟ್ಟೆ, ಚಿನ್ನ ಎಲ್ಲ ಅದಕ್ಕೆ ಸರೋಯ್ತಂತೆ. ಇಂಥವ್ರನ್ನ ಮದುವೆ ಮಾಡ್ಕೊಂಡ್ರೆ ಹುಡುಗರು ಕುಕ್ಕರು, ಡ್ರಮ್ಮು, ವಾಷಿಂಗ್ ಮಿಷಿನು ಇದೇ ಆಗುತ್ತೆ. ಇಂಥವ್ರು ಇರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾನು ವಿಡಿಯೋಸ್ ಮಾಡ್ತಿದ್ದೀನಿ. ದಯವಿಟ್ಟು ನೋಡಿ ಪ್ರೀತಿ ಮಾಡಿ ಅನ್ನೋದಕ್ಕಿಂತ ಮಾಡೋರ್ ಬಗ್ಗೆ ನಂಬಿಕೆ ಇಟ್ಕೊಳ್ಳಿ. ಪ್ರೀತಿ ಯಾರನ್ನ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಇದಿರಲಿ. ಬಟ್ ಲಿಟ್ರಲಿ ಅವನ ಒಂದು ಗೋಳು ನನ್ನ ಹತ್ರ ಹೇಳುವಾಗ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಬಟ್ ಸ್ಟಿಲ್ ಹುಡುಗಿರ ಯಾರು ಹುಡುಗ ಲೈಫ್ ಹಾಳು ಮಾಡಬೇಡಿ. ನಿಮಗೆ ಅದೇ ಬೇಕು ಅಂತಂದ್ರೆ ಕ್ಲಾರಿಟಿ ಇರಲಿ. ಇವನ್ನ ಯಾಕೆ ನಿಮ್ ತಂದೆ ತಾಯಿ ಕಾಲನ್ನ ಹಿಡ್ಕೊಂಡು ಅವನ್ ಯಾಕೆ ಸಫರ್ ಪಡಬೇಕು, ಯಾಕೆ ನೀವ್ ಹಿಂಗ ಆಗ್ತಿದಿರೋ ಗೊತ್ತಿಲ್ಲ. ಬಟ್ ಸ್ಟಿಲ್ 2 months ಡಿಪ್ರೆಷನ್ಗೆ ಹೋಗಿ ಈಗ ಚೆನ್ನಾಗಿದ್ದಾನೆ. ಹೇಳ್ಬೇಕು ಅನ್ಸ್ತು, ಇದನ್ನ ನಿಮ್ಗೆ ತಿಳ್ಕೊಂತೀರಾ ಅಂತ ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ನಿಮ್ ಇಷ್ಟ. ಹುಡುಗಿರ ಜೋಪಾನ ಒಂದಲ್ಲ ಒಂದು ಕಾಲ ಹುಡುಗರಿಗೆ ಬರುತ್ತೆ, ಆಗ ತೋರಿಸ್ತಾರೆ ನೋಡಿ. ನಾನು ಹೇಳ್ತಿರೋದು ಇಂಥ ಹುಡುಗಿರಿಗೆ ಮಾತ್ರ. ಥ್ಯಾಂಕ್ ಯು. ಪೇರೆಂಟ್ಸ್, ಇದಕ್ಕೆ ನೀವು ಆನ್ಸರ್ ಕೊಡ್ಲೇಬೇಕು. ಎಲ್ಲಾರು ಹಾಗೆ ಇರಲ್ಲ ಅನ್ನೋರು ಕೂಡ ನನ್ಗೆ DM ಮಾಡಿ. ಸೋ ಕಾಲ್ಡ್ ಪೇರೆಂಟ್ಸ್, ಯಾಕೆ ಸೋ ಕಾಲ್ಡ್ ಕರಿತಿದ್ದೀನಿ ಅಂತಂದ್ರೆ, ಇವ್ರು ಮಾಡೋ ಅಂತ ಮದುವೆಗಳೇನಿರುತ್ತಲ್ಲ, ಅರೇಂಜ್ ಮ್ಯಾರೇಜ್, ಸೋ ಕಾಲ್ಡ್ ಅರೇಂಜ್ ಮ್ಯಾರೇಜ್ ಇರುತ್ತಲ್ಲ, ಇವ್ರು ಮಾಡಿದ್ರೆ ತನ್ನ ಮಕ್ಕಳಿಗೆ, ಆಗ ಅವ್ರ ಮಕ್ಳ ಲೈಫ್ ಏನಾದ್ರು ಹಾಳಾದ್ರೆ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗಿರುತ್ತೆ ಅಂತ ಅಂತಾರೆ. ಅದೇ ಹುಡುಗಿನೋ ಹುಡುಗನೋ ಅವ್ರ ಪ್ರೀತಿ ಮಾಡಿ ಮದ್ವೆ ಆದ್ರೆ ನೀನ್ ಮಾಡ್ಕೊಂಡಿದ್ದಲ್ವಾ, ನಿನ್ ಅರೆ ಬರ, ನೀನ್ ಹೆಂಗಿದ್ರು ಅನ್ಭೋಗ್ಸು ಅಂತಾರೆ. ಅಂದ್ರೆ ಇವ್ರು ಮಾಡಿದ್ರೆ ದೇವ್ರಿಗೆ ಒಪ್ಸ್ಬಿಡ್ತಾರೆ. ಬಟ್ ಇವ್ರು ಅವ್ರ ಇಷ್ಟಪಟ್ಟು ಮದ್ವೆ ಆದ್ರೆ ಹುಡ್ಗ ಹುಡುಗಿ, ಅವ್ರು ಅದನ್ನ ತಗೋಬಂದು ತಲೆಗೆ ತುಂಬಿಸ್ತಾರೆ. ನೀನ್ ಮಾಡ್ಕೊಂಡಿದ್ದು ನಿನ್ ತಪ್ಪು, ನಾನು ಅವತ್ತು ಹೇಳ್ದೆ ನೀನ್ ಮಾಡಿಲ್ಲ ಅಂತ. ಅಂದ್ರೆ ಅವಾಗ ಹೇಳ್ಬೋದಲ್ಲ ದೇವ್ರು ಮಾಡಿರೋದಂತ. ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ನಿಮ್ಗೆ ರೆಡಿ ಇರಲ್ಲ. ಯಾಕಂತಂದ್ರೆ ನಿಮ್ ಸೊಸೈಟಿಗೆ ಹಂಗ್ ತುಂಬಿಡ್ತಾರೆ. ಸೋ ಕಾಲ್ಡ್ ಪೇರೆಂಟ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಟ್ ನೀವ್ ಮಾಡೋ ತಪ್ಪಿಂದ ಎಷ್ಟೋ ಹೆಣ್ಮಕ್ಳ ಲೈಫ್ ಹಾಳಾಗ್ತಿದೆ, ಎಷ್ಟೋ ಗಂಡ್ ಮಕ್ಳ ಲೈಫ್ ಹಾಳಾಗ್ತಿದೆ, ಎಷ್ಟೋ ಜನ ಸಾಯ್ತಿದ್ದಾರೆ ನೀವ್ ಮಾಡೋ ಒಂದೇ ಒಂದು ಡಿಸಿಷನ್ ಇಂದ. ದಯವಿಟ್ಟು ಹೇಳ್ತೀನಿ, ಎಲ್ಲಾ ಪೇರೆಂಟ್ಸ್ಗೂ ಅಷ್ಟೇ, ನಿಮ್ಮ ಒಂದು ಮೈಂಡ್ ಸೆಟ್ ನ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ನೀವ್ ಮಾಡ್ಬಿಟ್ರೆ ಸರಿ, ಅವಾಗ ಲೈಫ್ ಹಾಳಾಗ್ಬಾರ್ದು. ಬಟ್ ಇನ್ನೊಬ್ರು ಅವ್ರು ಇಷ್ಟಪಟ್ಟು ಮಾಡ್ಕೊಂಡ್ಬಿಟ್ರೆ ಹಾಳಾದ್ರೆ ಅದನ್ನ ತಗೊಂಡೋಗ್ಬಿಟ್ಟು ಅವ್ರ ಮನ್ಸಿಗೆ ಅವ್ರಿಗೆ ಬ್ಲೇಮ್ ಮಾಡೋದು ಸರಿಯಲ್ಲ. ನೀವು ಮಾಡ್ದಾಗೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದ್ರೆ ನೀವು ಮಕ್ಕಳನ್ನ ಹೇರಬೇಕು. ಇಲ್ಲ ಅಂತ ಅಂದ್ಮೇಲೆ ಮಕ್ಕಳೇ ಮಾಡ್ಕೋಬಾರ್ದು. ನಿಮ್ ಮಾತೇ ಕೇಳಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಹಂಗಂತ ನಾನೇನು ತೀರಾ ಹೇಳ್ತಿಲ್ಲ. ಬಟ್ ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ, ಅವ್ರಿಗೂ ಒಂದ್ ಸ್ವಲ್ಪ ಡಿಸಿಷನ್ ತಗೋ ಒಂದು ಫ್ರೀಡಮ್ ಕೊಡಿ. ಅದನ್ನೇ ಕೊಡಲ್ಲ ನೀವು. ಎಲ್ಲದಕ್ಕೂ ಇಷ್ಟ ಟೈಮ್ ಆಯ್ತು ಮನೆಗ್ ಬಾ, ಇಷ್ಟ ಟೈಮ್ ಆಯ್ತು ಎಲ್ಲಾ ಇದ್ದವ್ರು ಇನ್ ನಿಮ್ಮ ಹತ್ರ ಎಲ್ಲಿ ಓಪನ್ ಅಪ್ ಫ್ರೀ ಆಗಿ ಮಾತಾಡ್ತಾರೆ, ಇನ್ನೆಲ್ಲಿ ಓಪನ್ ಆಗಿ ಅವ್ರು ಓಪನ್ ಅಪ್ ಆಗ್ತಾರೆ ಚಿಲ್ಡ್ರನ್ಸ್ ನಿಮ್ಮ ಹತ್ರ. ಸೋ ಕಾಲ್ಡ್ ಪೇರೆಂಟ್ಸ್, ನಾನು ಹೇಳೋದು ಇಷ್ಟನೇ, ನಿಮ್ಮ ಮಕ್ಕಳಿಗೆ ಇಷ್ಟ ಆಗಿರೋರ್ ಜೊತೆ ಮದ್ವೆ ಆಗಿ ಮಾಡಕ್ ಬಿಡಿ, ಇಲ್ಲಾಂದ್ರೆ ಮಾಡ್ಕೊಡಿ. ಅದನ್ನ ಬಿಟ್ಬಿಟ್ಟು ಅವ್ರ ತುಂಬಿಸೋದಲ್ಲ. ನೀನ್ ಮಾಡ್ಕೊಂಡಿದ್ಯಾ, ನೀನ್ ಅನ್ಭವಿಸು, ನೀನ್ ಮಾಡ್ಕೊಂಡಿದ್ಯಾ ಅನ್ಭವಿಸು, ಅದು ಸರಿಯಲ್ಲ. ಅದು ಹೇಳ್ಬೇಕು ಅನ್ಸ್ತು ಹೇಳಿದೀನಿ. ಇದನ್ನೇನಾದ್ರು ನಿಮ್ಗೆ ಏನಾದ್ರು ನೋವಾಗಿದ್ರೆ ನಾನೇನು ಮಾಡಕ್ಕಾಗಲ್ಲ. ನಿಜ ಮಾತಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ, ಇದ್ ಬಂದ್ ಎದೋ ಓದಿತಾರ ಅಂತಾರಲ್ಲ, ಹಂಗೆ ನಾನು ಹೇಳ್ಬೇಕು ಅನ್ಸ್ತು ಹೇಳಿದೀನಿ. ಅದ್ರ ಮೇಲೆ ನಿಮ್ ಇಷ್ಟ. ಥ್ಯಾಂಕ್ ಯು. ಸೋ ಕಾಲ್ಡ್ ಪೇರೆಂಟ್ಸ್, ಏನಪ್ಪಾ ಇವತ್ತು ಮತ್ತೆ ಬಂದಾನೆ ಅನ್ಕೊಂತೀರಾ? ಖಂಡಿತ ಬರ್ತಾ ಇರ್ತೀನಿ, ನಿಮ್ ತಲೆ ತಿಂತಾ ಇರ್ತೀನಿ. ನೀವು ಸರಿ ಹೋಗೋವರೆಗೂ ನಾನು ವಿಡಿಯೋಸ್ ಮಾಡ್ತಾನೆ ಇರ್ತೀನಿ. ಪೋಷಕರೇ ಪೋಷಕರೇ ಪೋಷಕರೇ, ಸೋ ಕಾಲ್ಡ್ ಪೇರೆಂಟ್ಸ್, ನೀವು ಮಾಡುವಂತ ಒಂದು ತಪ್ಪು ಏನ್ ಗೊತ್ತಾ? ಸ್ವಂತ ಹುಟ್ಸಿರೋ ಮಕ್ಕಳ ಮಾತು ನಂಬಲ್ಲ, ಮದುವೆ ಮಾಡಕ್ ರೆಡಿ ಆಗ್ಬಿಡ್ತೀರಾ. ಹೆಂಗೆ ರೆಡಿ ಆಗ್ತೀರಾ ಮೀನ್ಸ್, ನೀವು ಹೆಂಗೆ ಅಂತಂದ್ರೆ, ಯಾರೋ ಥರ್ಡ್ ಪರ್ಸನ್, ಅವನು ಬ್ರೋಕರ್ ಮತ್ತೊಂದು ಇನ್ನೊಬ್ಬ, ಅವನ್ ಮಾತು ಕೇಳ್ಕೊಂಡು ನೋಡಿ. ಯಾರು ಅಷ್ಟೇನೆ, ಮದುವೆ ಅರೇಂಜ್ ಮ್ಯಾರೇಜ್ ಆಗ್ತಿದೆ ಅಂತಂದ್ರೆ ಎಲ್ಲಾರು ಹೇಳೋದು ಇಷ್ಟೇ, ಒಳ್ಳೆ ಹುಡುಗ ರೀ, ತುಂಬಾ ಒಳ್ಳೆ ಹುಡುಗ, ತುಂಬಾ ಒಳ್ಳೆ ಹುಡುಗಿರಿ. ಅಂದ್ರೆ ನೀವು ಯಾರೋ ಥರ್ಡ್ ಪರ್ಸನ್, ಅವ್ರು ಬರೀ ನಿಮ್ಮ ಒಂದು ಸಂಬಂಧನ ಮ್ಯಾಚ್ ಮಾಡೋ ಬರೋ ಅಂತ ಬ್ರೋಕರ್ನ ನಂಬ್ತೀರಾ.
ಬಟ್ ನಿಮ್ ಮಗನೋ ಮಗಳು ನಾನ್ ಇಷ್ಟಪಟ್ಟಿದಿರೋ ಹುಡುಗನ ಮದುವೆ ಮಾಡಿಕೊಡಿ ಅಂತಂದ್ರೆ ನಿಮ್ ಕೈಲಿ ಆಗಲ್ಲ. ನಾನು ಈ ಕಾಶ್ಮೀರ್ಗೆ ಹೋಗಿದ್ದೆ. ಕಾಶ್ಮೀರಲ್ಲಿ 5 ರೂಪಾಯಿ 3 ರೂಪಾಯಿ ಕೆಜಿ ಆಪಲ್. ಅಲ್ಲಿ ಮೇಲೆಲ್ಲ ಚೆನ್ನಾಗೇ ಇತ್ತು, ಆಪಲ್ ಮೇಲೆಲ್ಲ ಚೆನ್ನಾಗೇ ಇತ್ತು. ಕೊಯ್ದಾಗ ಗೊತ್ತಾಯ್ತು ಅದ್ ಕೆಟ್ಟೋಗಿತ್ತು ಅಂತ. ಹಿಂಗೆ ಒಬ್ರನ್ನ ತಾಳೆ ಮಾಡಿ ನೋಡುವಾಗ ಅವ್ರು ಏನು ಅಂತ ನೋಡಿ ಅದನ್ನ ಬಿಟ್ಬಿಟ್ಟು ಯಾರೋ ಬ್ರೋಕರ್ ಹೇಳೋ ಮಾತನ್ನ ನಂಬೋರು ನಿಮ್ಮ ಮಕ್ಕಳ, ನೀವು ಹುಟ್ಸಿರೋ ಮಕ್ಕಳ ಮಾತು ಯಾಕೆ ನೀವು ನಂಬಲ್ಲ? ನನ್ಗೆ ಅದು ಗೊತ್ತಾಗ್ತಾ ಇಲ್ಲ. ಹುಟ್ಟಿರೋ ಮಕ್ಕಳನ್ನ ನೀವೇ ಹುಟ್ಸಿರ್ತೀರ ಅವ್ರನ್ನ. ಅವ್ರ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ, ಅವ್ರ ಮಾತು ನಂಬಕ್ ರೆಡಿ ಇಲ್ಲ. ಯಾರೋ ಬ್ರೋಕರ್ ಬರ್ತಾನೆ, 3rd ಪರ್ಸನ್, ಮದುವೆ ಆಗೋ ಮಾಡೋವರೆಗೂ ಅಷ್ಟೇ ಇರ್ತಾನೆ, ನಿಮ್ ಹತ್ರ ಅಮೌಂಟ್ ಇಸ್ಕೊಂಡು ಹೋಗ್ಬಿಡ್ತಾನೆ. ಅವ್ರ ಮಾತು ನಂಬಕ್ ರೆಡಿ ಆಗ್ತೀರಾ. ಅವ್ಳು ಸರಿ ಇಲ್ಲ ಅಂತ ಗೊತ್ತಿದ್ರು ಅವ್ನ್ ಮದುವೆ ಮಾಡಿ ಹೋಗ್ತಾನೆ. ಅನ್ಭೋಗ್ಸೋದು ನಿಮ್ ಮಕ್ಕಳು. ಸೊ ಯೋಚನೆ ಮಾಡಿ, ಈಗ್ಲಾದ್ರೂ ಸ್ವಲ್ಪ ಬುದ್ಧಿ ಬರ್ಲಿ ಅಂತ ನನ್ನ ಕಡೆಯಿಂದ ಆ ಕೊರಗ ಜನ ಕೇಳ್ಕೊಂತೀನಿ. ನನ್ನ ಆರಾಧ್ಯ ದೈವ ಆಂಜನೇಯನ ಹತ್ರ ಬೇಡ್ಕೊಂತೀನಿ. ಥ್ಯಾಂಕ್ ಯು.